ಜಾತ್ರೆಗಿಂತ ಮೇಲೂ ಮೈಸೂರಿನ ಇತಿಹಾಸ ಪ್ರಸಿದ್ಧ ಸುತ್ತೂರು ಜಾತ್ರೆ ನಾಳೆ ಮೈಸೂರಿನ ನಂಜನಗೂಡು ತಾಲೂಕಿನ ಕಪಿಲಾ ನದಿಯ ದಡದಲ್ಲಿರುವಂತಹ ಸುತ್ತೂರಿನ ಶ್ರೀ ಕ್ಷೇತ್ರದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ ಆರಂಭ ಆಗುತ್ತೆ. ನಾಳೆಯಿಂದ ಆರಂಭ ಆಗುವಂತಹ 6 ದಿನಗಳ ಕಾಲ ನಡೆಯುವಂಥ ಸುತ್ತೂರು ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ನಾನು ಶ್ರೀ ಕ್ಷೇತ್ರ ಸುತ್ತೂರಲ್ಲಿದ್ದೇನೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಮೈಸೂರಿನ ಇತಿಹಾಸ ಪ್ರಸಿದ್ಧ ಸುತ್ತೂರಿನಲ್ಲಿ ನಡೀತಾ ಇದೆ. ಸುತ್ತೂರಿನ ಜಾತ್ರೆ ಅಂದರೆ ಕೇವಲ ಅದು ಜನಗಳ ಜಾತ್ರೆ ಅಷ್ಟೇ ಅಲ್ಲ, ಕಲಾ ಸಂಗಮ ಜೊತೆಗೆ ಕೃಷಿ ಸಂಗಮವೂ ಕೂಡ ಹೌದು. 15ರಿಂದ 20ನೇ ತಾರೀಕಿನವರೆಗೆ ಒಟ್ಟು 6 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ಸುತ್ತೂರಿನ ಸ್ವಾಮೀಜಿಗಳು ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಲಿರುವಂಥದ್ದು. ಜನವರಿ 17ರಂದು ದಿವ್ಯ ರಥೋತ್ಸವ ನಡೀತದೆ. ವೀರಭದ್ರೇಶ್ವರ ಸ್ವಾಮೀಜಿಯವರ ಕೊಂಡೋತ್ಸವ ಕೂಡ ನಡೀತದೆ. ಸಾಂಸ್ಕೃತಿಕ ಚಟುವಟಿಕೆಗಳು ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಚಟುವಟಿಕೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ರಂಗೋಲಿ ಸ್ಪರ್ಧೆ, ಸೋಬಾನೆ ಸ್ಪರ್ಧೆ, ರಾಗಿ ಬೀಸುವ ಸ್ಪರ್ಧೆ, ಭಜನಾ ಮೇಳ, ವಾಸ್ತು ಪ್ರದರ್ಶನ, ಕೃಷಿ ಮೇಳ, ಕೃಷಿ ವಿಚಾರದ ಸಂಕೀರ್ಣ, ಚಿತ್ರಕಲಾ ಸ್ಪರ್ಧೆ, ಗಾಳಿಪಟ ಸ್ಪರ್ಧೆ, ಕಲಾ ವೈಭವ, ನಾಡ ಕುಸ್ತಿಯ ವೈಭವ, ಮಲ್ಲಕಂಬ ಪ್ರದರ್ಶನ ಸೇರಿದಂತೆ ಗ್ರಾಮೀಣ ಜನರಿಗಾಗಿ ದೇಸಿ ಆಟಗಳು ಸೇರಿದಂತೆ ದನಗಳ ಜಾತ್ರಾ ಮಹೋತ್ಸವ ಕೂಡ ನಡೀತದೆ. ಮೈಸೂರಿನ ಇತಿಹಾಸ ಪ್ರಸಿದ್ಧ ಸುತ್ತೂರು ಜಾತ್ರೆ ಅಂದರೆ ಹತ್ತೂರು ಜಾತ್ರೆಗೆ ನಮ್ಮ ಸುತ್ತೂರು ಜಾತ್ರೆ ಮೇಲು ಅಂತೇಳಿ ನಾಡುನುಡಿ ಇರುತ್ತೆ. ಹೀಗಾಗಿ ಕೇವಲ ಸುತ್ತೂರಿನ ಶಿವರಾತ್ರಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಅಷ್ಟೇ ಅಲ್ಲ, ಇಲ್ಲಿ ಕಲಾ ಸಂಗಮವೂ ಕೂಡ ಹೌದು. ಗ್ರಾಮೀಣ ಬದುಕು, ಗ್ರಾಮೀಣ ಬವಣೆ ನೀಗಿಸುವಂತಹ ಕಾರ್ಯಕ್ರಮಗಳು, ಜೊತೆಗೆ ದೇಸಿ ಆಟಗಳನ್ನು ಪ್ರೋತ್ಸಾಹಿಸುವಂಥದ್ದು, ಗ್ರಾಮೀಣ ಮಹಿಳೆಯರ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳು ಸೇರಿದಂತೆ ಏನು ಸಾಕಷ್ಟು ಕಾರ್ಯಕ್ರಮಗಳು ಈ ಸುತ್ತೂರಿನಲ್ಲಿ 6 ದಿನಗಳ ಕಾಲ ನಡೀತದೆ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಜೊತೆಗೆ ಸಾವಿರಾರು ಮಂದಿ ಸಾರ್ವಜನಿಕರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿರುವಂಥದ್ದು. ವಸ್ತು ಪ್ರದರ್ಶನದ ಜೊತೆಗೆ ಕೃಷಿ ಮೇಳ, ದನಗಳ ಮೇಳ, ಜೊತೆಗೆ ಕುಸ್ತಿ ಪಂದ್ಯಾವಳಿ, ದೇಸಿ ಆಟಗಳ ಸ್ಪರ್ಧೆ, ಜೊತೆಗೆ ಕಲೆಯ ವೈಭವವನ್ನು ಪಸರಿಸುವಂತಹ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಡೀತದೆ. ಹೀಗಾಗಿ ಮೈಸೂರಿನ ಇತಿಹಾಸ ಪ್ರಸಿದ್ಧ ಸುತ್ತೂರಿನ ಜಾತ್ರಾ ಮಹೋತ್ಸವಕ್ಕೆ ಯಾರಾದರೂ ಎಲ್ಲಿಂದಾದರೂ ಕೂಡ ಒಮ್ಮೆ ಮೈಸೂರಿನ ಸುತ್ತೂರಿನ ಜಾತ್ರೆಯನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಕೂಡ ಇರುತ್ತೆ. ಲಕ್ಷಾಂತರ ಮಂದಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ತ್ರಿವಿಧ ದಾಸೋಹಿ ಅಂತೇಳಿ ಕರೆದುಕೊಳ್ಳುವಂತಹ ಮೈಸೂರಿನ ಶ್ರೀ ಕ್ಷೇತ್ರ ಸುತ್ತೂರು ಮಠ ಅಕ್ಷರ, ವಸತಿ, ಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ಹೀಗಾಗಿ ಮೈಸೂರಿನ ಸುತ್ತೂರು ಮಠದ ಜಾತ್ರೆ ಅಂದರೆ ನಾಡಿನ ಸಹಸ್ರಾರು ಭಕ್ತಗಣ ಮೈಸೂರಿನ ಸುತ್ತೂರಿನ ಮಠಕ್ಕೆ ಬರುತ್ತದೆ. 6 ದಿನಗಳ ಕಾಲ ನಡೆಯುವಂಥ ಮೈಸೂರಿನ ಐತಿಹಾಸಿಕ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಮಂದಿ ಗಣ್ಯರು ಮತ್ತು ಭಕ್ತರು ಮತ್ತು ದೇಶದ ಸಾಕಷ್ಟು ಮಂದಿ ನಾಯಕರು ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಬರುವಂಥ ಎಲ್ಲರಿಗೂ ಕೂಡ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡುವ ಮೂಲಕ ಶ್ರೀ ಕ್ಷೇತ್ರ ಇದೀಗ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಸಜ್ಜಾಗಿದೆ. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಸುತ್ತೂರು.